ಹಾಯ್ ನಮಸ್ಕಾರ. ನೆನ್ನೆ ಜಿಟಿನ ಬಗ್ಗು ಬಡ್ದ ಮೇಲೆ ನಮ್ಮ ಚಾಂಪಿಯನ್ ಪ್ಲೇಯರ್ಸ್ಗಳು ಮಾತನಾಡಿದರು. ದೇವದತ್ ಪಡಿಕ್ಕಲ್ ಪ್ರೆಸ್ ಕಾನ್ಫರೆನ್ಸಲ್ಲಿ ಮಾತನಾಡಿದ್ರು. ಹಾಗೆ ರಜತ್ ಪಟಿದಾರ್ ನಮ್ಮ ಕ್ಯಾಪ್ಟನ್ ಹೇಗಿತ್ತು ಮ್ಯಾಚ್ ಅನ್ನೋದ್ರ ಬಗ್ಗೆ ಕೂಡ. ವಿರಾಟ್ ಕೊಹ್ಲಿ ಭಾಳ ಇಂಪಾರ್ಟೆಂಟ್ ಆಗಿ, ನಾರ್ಮಲಿ ಇಷ್ಟು ಡೀಟೇಲ್ಡ್ ಆಗಿ ವಿರಾಟ್ ಮಾತಾಡಲ್ಲ, ಬಟ್ ನೆನ್ನೆ ಸ್ವಲ್ಪ ಎಲಾಬ್ರೇಟ್ ಮಾಡಿ ಮಾತನಾಡಿದ್ರು. ಒಳ್ಳೆ ಮೂಡಲ್ಲಿದ್ರು ಅಂತ ಅನ್ನಿಸ್ತು. ಬ್ಯಾಟಿಂಗ್ ಕೂಡ ಹಾಗೆ ಇತ್ತು, ಮಾತು ಸಖತ್ತಾಗಿತ್ತು. ಸೊ ಅವರು ಹಿಂದಿ ಹಾಗೆ ಇಂಗ್ಲೀಷಲ್ಲಿ ಮಾತನಾಡಿರೋದನ್ನು ನಾನು ಸಿಂಪಲ್ ಆಗಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಏನೇನು ಹೇಳಿದ್ರು ಅಂತ ವಿವರಿಸ್ತಾ ಹೋಗ್ತೀನಿ, ನಿಮಗೆ ಈಸಿಯಾಗಿ ರೀಚ್ ಆಗೋ ಹಾಗೆ. ಮೊದಲಿಗೆ ನಮ್ಮ ಪಟಿದಾರ್ ಏನು ಹೇಳಿದ್ರು ಕೇಳೋಣ. ಸೊ ಮ್ಯಾಚ್ ಆದಮೇಲೆ RCB ಕ್ಯಾಪ್ಟನ್ ದುರಂದರ್ ರಜತ್ ಪಟಿದಾರ್ ಮಾತನಾಡಿದ್ರು. ಐ ಥಿಂಕ್ ಇಟ್ ವಾಸ್ ಎ ಟೈಟ್ ಮ್ಯಾಚ್. ತುಂಬ ಕಲಿಯೋದಿತ್ತು ನಮಗೆ, ಲಾಟ್ ಆಫ್ ಲರ್ನಿಂಗ್ಸ್ ಫ್ರಾಮ್ ದಿಸ್ ಮ್ಯಾಚ್. ಬಟ್ ಇಫ್ ಐ ಸ್ಟಾರ್ಟ್ ದ ವೇ ವಿ ಸ್ಟಾರ್ಟೆಡ್ ಅವರ್ ಬೌಲಿಂಗ್, ನಾವು ಬೌಲಿಂಗ್ ಸ್ಟಾರ್ಟ್ ಮಾಡಿದಂಥ ರೀತಿ, ಹೇಸಲ್ವುಡ್, ಭುವನೇಶ್ವರ್ ಕುಮಾರ್ ಇಬ್ಬರು ಕೂಡ ಪ್ರೆಟಿ ಗುಡ್ ಏರಿಯಾಸ್ಗಳನ್ನು ಹಿಟ್ ಮಾಡ್ತಾಯಿದ್ರು. ಅಲ್ಲಿಂದನೇ ನಮಗೊಂಥರ ಮೊಮೆಂಟಮ್ ಸಿಕ್ತು. ಪವರ್ ಪ್ಲೇಯಲ್ಲಿ ಅವ್ರು ರನ್ ಗಳಿಸಿರ್ಬೋದು, ಬಟ್ ಇವನ್ ನಮ್ಮ ಬೌಲಿಂಗ್ ಪ್ಲ್ಯಾನ್ ಏನಿತ್ತು ಅದ್ರ ಪ್ರಕಾರನೇ ನಾವು ಬೌಲ್ ಮಾಡಿದ್ವಿ ಅಂತ ಕೂಡ ರಜತ್ ಪಟಿದಾರ್ ಹೇಳ್ತಾರೆ. ಹಾಗೆ ಅದಾದಮೇಲೆ ಸುಯಶ್ ಹ್ಯಾಸ್ ಬೌಲ್ಡ್ ಪ್ರೆಟಿ ವೆಲ್. ಹಾಗೆ ಎಂಡಲ್ಲಿ, ಬ್ಯಾಕ್ ಎಂಡಲ್ಲಿ ನಾವು ಹೇಗೆ ಲಾಸ್ಟ್ 5 ಓವರಲ್ಲಿ ಕಂಟ್ರೋಲ್ ಮಾಡಿದ್ವಿ, ಹೇಸಲ್ವುಡ್, ಭುವನೇಶ್ವರ್, ಹಾಗೆ ಆ 1 ಓವರ್ 4 ರನ್ ಕೊಟ್ಟಿದ್ದು ಸುಯಶ್, ಇದೆಲ್ಲವೂ ಕೂಡ ನಮಗೊಂದು ಮೈಂಡಲ್ಲಿ ಇತ್ತು, ಇವ್ರನ್ನ 200ರಲ್ಲಿ ನಾವು ಕಟ್ ಹಾಕ್ಬೋದು, 200ರ ಆಸ್ಪಾಸಲ್ಲಿ ಅಂತ. ಸೊ ಅದ್ರ ಪ್ರಕಾರನೇ ನಾವು 200ರ ಆಸ್ಪಾಸಲ್ಲಿ ಕಟ್ ಹಾಕಿದ್ವಿ. ಚೇಸ್ ಡೌನ್ ಈಸಿ ಆಗುತ್ತೆ 200ರ ಸುತ್ತಮುತ್ತ ರನ್ ಇದ್ದರೆ ಅಂತ. ಬಟ್ ಐ ಥಿಂಕ್ ದಿ ವೇ ಲಾಸ್ಟ್ ಇಯರ್ ವಾಸ್, ಹಿಂದೆ ಹೇಗಿತ್ತು ಲಾಸ್ಟ್ ಇಯರ್ಲಿ, ಹಾಗೆ ನಮ್ಮ ಬೌಲಿಂಗ್ ಪ್ಲ್ಯಾನ್ ಪ್ರಕಾರ ಹೋಗ್ತಾ ಇದೆ. ಅದು ನಮಗೆ ಖುಷಿ ಕೊಡ್ತಾ ಇದೆ ಅಂತ. ಜೊತೆಗೆ ಕೊಹ್ಲಿ ಪಡಿಕ್ಕಲ್ ಸ್ಟ್ಯಾಂಡ್ ಬಗ್ಗೆ, ಬ್ಯಾಟಿಂಗ್ ಬಗ್ಗೆ ಮಾತನಾಡ್ತಾ ಅವ್ರು ಹೇಳಿದರು. ಐ ಥಿಂಕ್ ದಿ ವೇ ಬೆಥಲ್ ಆ್ಯಂಡ್ ವಿಕಿ ಭಯ್ಯ ಸ್ಟಾರ್ಟೆಡ್ ನಾಕ್ ಬೈ ದೇವದತ್ ಪಡಿಕ್ಕಲ್, ಅದ್ರ ಬಗ್ಗೆ ಕೂಡ ಹೇಳಿದರು. ಅಂದರೆ ಹೇಗೆ ಸ್ಟಾರ್ಟ್ ಮಾಡಿದ್ರು ಬೆಥಲ್ ಹಾಗೆ ವಿರಾಟ್ ಬ್ರೋ ಇಬ್ಬರು ಕೂಡ ಒಂದು ನಮಗೆ ಶೆಲ್ಫ್, ಒಂದು ಕುಷನ್ ಅಂತ ಹೇಳ್ತಾರಲ್ಲ, ಸೊ ಅದನ್ನು ಸೆಟ್ ಮಾಡಿಕೊಟ್ರು ಪವರ್ ಪ್ಲೇಯಲ್ಲಿ. ಅದಾದಮೇಲೆ ಅದನ್ನು ಕ್ಯಾರಿ ಮಾಡಿದ್ದು ದೇವದತ್ ಪಡಿಕ್ಕಲ್. ದಟ್ ವಾಸ್ ಕ್ವಿಕ್ ಫೈರಿ ಫ್ರಾಮ್ ದೇವ್ ಆ್ಯಂಡ್ ಎಂಜಾಯ್ಡ್ ಅ ಲಾಟ್. ಬಟ್ ಐ ಥಿಂಕ್ ಇನ್ ದ ಮಿಡ್ಲ್ ಓವರ್ಸ್ ಐ ಥಿಂಕ್ ವಿ ಲಾಸ್ಟ್ ಕಪಲ್ ಆಫ್ ವಿಕೆಟ್ಸ್ ಅರ್ಲಿ. ಅಂದರೆ ನಾನು ಸೇರಿದ ಹಾಗೆ, ಜಿತೇಶ್ ಸೇರಿದ ಹಾಗೆ ಮಿಡ್ಲ್ ಆರ್ಡ್ರಲ್ಲಿ ಸ್ವಲ್ಪ ನಾವು ಅಲ್ಲಿ ವಿಕೆಟ್ಸನ್ನು ಕಳ್ಕೊಂಡ್ವಿ ಅಂತ ಅನ್ನಿಸ್ತಾ ಇದೆ. ಐ ಥಿಂಕ್ ದಟ್ಸ್ ಎ ಲರ್ನಿಂಗ್ ಫ್ರಾಮ್ ದಿಸ್ ಮ್ಯಾಚ್. ನಾನು ಕೂಡ ಕಳೆದ 2 ಮ್ಯಾಚಿಂದ ಕಲ್ತಿದ್ದೀನಿ ಅಂತ ಪಟಿದಾರ್ ಹೇಳಿದ್ದಾರೆ. ಕ್ವಿಕ್ ವಿಕೆಟ್ಗಳನ್ನು ಕೊಡಬಾರ್ದು, ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಬೇಕು ಅನ್ನೋದು ಕಲಿಯೋದಿತ್ತು. ಆ್ಯಂಡ್ ಯಾ, ಲೆಟ್ಸ್ ಸಿ, ವಿಲ್ ಗೋ ಬ್ಯಾಕ್, ವಿಲ್ ಡೂ ಅವರ್ ವಾಟ್ ಎವರ್ ಎರರ್ಸ್ ಹ್ಯಾವ್ ಡನ್. ನಾವು ಅದನ್ನು ಸರಿ ಮಾಡ್ಕೊಳ್ತೀವಿ. ಹೌದು, ನಾನು ಜಿತೇಶ್ ಸ್ವಲ್ಪ ಬೇಗ ಔಟ್ ಆದ್ವಿ, ಅದನ್ನು ಕರೆಕ್ಟ್ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಇದು ಒಬ್ಬ ನಿಜವಾದಂಥ ಕ್ಯಾಪ್ಟನ್ ಮಾಡಬೇಕಾಗಿರೋದು. ಗೆದ್ದ ಮೇಲೆ ಗೆಲುವಿನ ಅಲೆಯಲ್ಲಿ ಹೋಗೋದಲ್ಲ, ಎಲ್ಲಿ ನಾವು ಗೆದ್ದರೂ ಕೂಡ ಕರೆಕ್ಷನ್ಗಳನ್ನು ಮಾಡ್ಕೋಬೇಕು, ಬೆಟರ್ ಮಾಡ್ಕೊಳ್ಬೇಕು ಗೇಮನ್ನು. ಸೊ ಅದನ್ನು ಕ್ಯಾಪ್ಟನ್ ಆಗಿ ರಜತ್ ಪಟಿದಾರ್ ಹೇಳಿದರು. ವಿ ವಿಲ್ ಟ್ರೈ ಟು ರೆಕ್ಟಿಫೈ ಆನ್ ಇಟ್ ಅಂತ ಗೆದ್ದ ಮ್ಯಾಚಲ್ಲೂ ಕೂಡ ಹೇಳಿದ್ದಾರೆ. ಇದು ನಮ್ಮನ್ನು ಹೀಗೆ ಮೊಮೆಂಟಮನ್ನು ಕ್ಯಾರಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ದೇವದತ್ ಪಡಿಕ್ಕಲ್ ಮಾತನಾಡಿದರು. ಯಾ, ಇಟ್ ಫೀಲ್ಸ್ ಗ್ರೇಟ್. ಐ ಹ್ಯಾವ್ ಬೀನ್ ವರ್ಕಿಂಗ್ ರಿಯಲಿ ಹಾರ್ಡ್ ಟು ಗೆಟ್ ಟು ವೇರ್ ಐ ಆಮ್ ರೈಟ್ ನೌ. ನಾನು ಇಲ್ಲಿದ್ದೀನಲ್ಲ, ಇದಕ್ಕೆ ತುಂಬ ಶ್ರಮ ಹಾಕಿದ್ದೀನಿ. ಸೊ ಐ ಪುಟ್ ಎ ಲಾಟ್ ಆಫ್ ಎಫರ್ಟ್ ಇನ್ ಆ್ಯಂಡ್ ಗುಡ್ ಟು ಸಿ ಇಟ್ಸ್ ಕಮಿಂಗ್ ಇನ್ ಗುಡ್ ಯೂಸ್. ನಾನು ಹಾಕಿರುವಂಥ ಎಫರ್ಟ್ ಒಳ್ಳೆ ಕಾರಣಕ್ಕೆ ಬರ್ತಾ ಇದೆ ಅಂತ. ಜೊತೆಗೆ ವಾಟ್ ಈಸ್ ಈ ಡೂಯಿಂಗ್ ಡಿಫ್ರೆಂಟ್ಲಿ ಅಂತ ಕೇಳಿದಾಗ, ಐ ಥಿಂಕ್ ಇಟ್ಸ್ ಲಾಟ್ ಟು ಡೂ ವಿತ್ ಜಸ್ಟ್ ಸೆಲ್ಫ್ ಬಿಲೀಫ್. ಹಾಗೆ ಮ್ಯಾನೇಜ್ಮೆಂಟ್ ನನ್ನ ಮೇಲೆ ಇಟ್ಟಿರುವಂಥ ನಂಬಿಕೆ, ನನಗೆ ಕೊಟ್ಟಿರುವಂಥ ಟಾಸ್ಕ್, ನೀನು ಹೋಗು, ನಿನ್ನನ್ನು ನೀನು ಎಕ್ಸ್ಪ್ರೆಸ್ ಮಾಡು ಅನ್ನೋದೇನಿದೆ ಅದನ್ನು ನಾನು ಮಾಡ್ತಾಯಿದ್ದೀನಿ. ಲಾಸ್ಟ್ ಕಪಲ್ ಆಫ್ ಇಯರ್ಸ್ ನನಗೆ ತುಂಬ ಚಾಲೆಂಜಸ್ ಇತ್ತು, ಒಂದಷ್ಟು ಟೆಕ್ನಿಕಲ್ ಚೇಂಜ್ಗಳನ್ನು ನಾನು ಮಾಡ್ಕೊಂಡಿದ್ದೀನಿ. ಯು ಹ್ಯಾವ್ ಟು ಜಸ್ಟ್ ಕಮಿಟ್ ಟು ದೋಸ್ ಚೇಂಜಸ್. ಇನಿಷಿಯಲಿ ಇಟ್ ವಾಸ್ ಡಿಫಿಕಲ್ಟ್, ಆಬ್ವಿಯಸ್ಲಿ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತು. ಅದಾದಮೇಲೆ ಮೈ ಯೂಶ್ವಲ್ ರೂಟೀನ್ ಪ್ರೋಸೆಸ್, ಬಟ್ ಎಂಡ್ ಆಫ್ ದ ಡೇ ಐ ಆಮ್ ಗೆಟಿಂಗ್ ದೋಸ್ ರಿಸಲ್ಟ್. ಹಾಗೆ ಸಿರಾಜ್ ಓವರಲ್ಲಿ ಒಂದು 6 ಎಕ್ಸ್ಟ್ರಾ ಕವರ್ ಮೇಲೆ ಒಂದು 6 ಹೊಡೆದ್ರು. ಅಂದರೆ ಫಸ್ಟಿಗೆ ಬೀಟ್ ಮಾಡೋದು ಒಂದು 2-3 ಬಾಲ್, ನೀವು ಅಬ್ಸರ್ವ್ ಮಾಡಿರ್ತೀರ. ಆಗ ಅನಿಸ್ತಾ ಇತ್ತು ಎಲ್ಲೋ ಸಿರಾಜ್ ಡಾಮಿನೇಟ್ ಮಾಡ್ತಾ ಇದ್ದಾರೆ ಪಡಿಕ್ಕಲ್ ಅಂತ. ಇಬ್ಬರು ಕೂಡ ಒಳ್ಳೆ ಫ್ರೆಂಡ್ಸ್, ನಿಮಗೆ ಗೊತ್ತು. ಆದರೆ ಬೌಲಿಂಗ್ ಮಾಡುವಂಥ ಸಂದರ್ಭದಲ್ಲಿ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಒಂದು ಬಾಲ್ನ ಈಗ ಎಸೆಯೋ ಥರ ಎಲ್ಲ ಮಾಡಿದ್ರು, ಗುರಾಯಿಸಿದ್ರು. ಅದಾದಮೇಲೆ ಸ್ವಲ್ಪ ರೂಮ್ ಮಾಡಿಕೊಂಡು ಎಕ್ಸ್ಟ್ರಾ ಕವರ್ ಮೇಲೆ ಒಂದು ಲಾಫ್ಟೆಡ್ ಶಾಟ್ 6 ಹೊಡಿತಾರೆ ಪಡಿಕ್ಕಲ್. ಸೂಪರ್ಬ್ ಆಗಿತ್ತು. ಮ್ಯಾಚಿಗೆ ಮುಂಚೆ ನೀವು ವೀಡಿಯೋ ನೋಡಿರ್ತೀರ, ಸಿರಾಜ್ ಹೇರ್ ಸ್ಟೈಲ್ ಬಗ್ಗೆ ಏನಿದೆ, ಸ್ವಲ್ಪ ಮೆಸ್ಟಪ್ ಆಗಿದೆ, ಜಲ್ಗಿಲ್ ಹಾಕಲ್ವಾ ಅಂತ ಕೇಳಿದರು ಪಡಿಕ್ಕಲ್. ಬೌಲಿಂಗಲ್ಲಿ ಬಂದಾಗ ಆ ಕಾಂಪಿಟೇಷನ್ ಇಬ್ಬರ ನಡುವೆ ಹಾಗೆ ಕಾಣಿಸ್ತಾ ಇತ್ತು. ಸೊ ಅದಾದಮೇಲೆ ಇನ್ನೂ ಒಂದಷ್ಟು ಆ ವಿಚಾರದ ಬಗ್ಗೆ ಕೇಳಿದಾಗ, ಎಸ್, ಇಟ್ ವಾಸ್ ಪ್ರಾಬಬ್ಲಿ ಮೈ ಫೇವ್ರೇಟ್ ಶಾಟ್ ಆಫ್ ದ ಡೇ. ಎಕ್ಸ್ಟ್ರಾ ಕವರ್ ಮೇಲೆ ಆಫ್ ಸೈಡ್ 6 ಹೊಡೆದಿದ್ದು. ಹಾಗೆ ಯು ಕ್ಯಾನ್ ಸೇ ದ್ಯಾಟ್, ಬಟ್ ಎಂಡ್ ಆಫ್ ದ ಡೇ ಇಟ್ಸ್ ಇಂಪಾರ್ಟೆಂಟ್ ಪ್ಲೇ ಅಕಾರ್ಡಿಂಗ್ ಟು ದ ಸಿಚುವೇಷನ್. ನಾವೆಲ್ಲ ಬಾಲ್ನು 6 ಹೊಡಿತೀವಿ ಅಂತ ಹೋಗಲ್ಲ, ಸಿಚುವೇಷನ್ ನೋಡಬೇಕಾಗುತ್ತೆ. ಒಳ್ಳೆ ಬಾಲ್ಗಳಿಗೆ ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ. ನಾವೊಂದು ಎಕ್ಸ್ಪೆಕ್ಟ್ ಮಾಡಿದ್ವಿ 210 ಟೋಟಲ್ ಬರುತ್ತೆ ಅಂತ. ಸೊ ಇಟ್ಸ್ ಇಂಪಾರ್ಟೆಂಟ್ ದಟ್ ವಿ ಮೇಕ್ ಫುಲ್ ಯೂಸ್ ಆಫ್ ದ ಪವರ್ ಪ್ಲೇ ಆ್ಯಂಡ್ ದೆನ್ ದ ನೆಕ್ಸ್ಟ್ ಫ್ಯೂ ಓವರ್ಸ್ ಯು ಹ್ಯಾವ್ ಟು ಕ್ಯಾರಿ ದ ಮೊಮೆಂಟಮ್ ಫಾರ್ವರ್ಡ್. ಪವರ್ ಪ್ಲೇ ಚೆನ್ನಾಗಿ ಬಂದರೆ ಆಮೇಲೆ ನಾವು ಮೊಮೆಂಟಮನ್ನು ಕ್ಯಾರಿ ಮಾಡೋದು ನಮಗಿರುವಂಥ ಒಂದು ಟಾರ್ಗೆಟ್. ಸೊ ಸ್ಟ್ರೈಕಿಂಗ್ ಅಟ್ 190, ಇಟ್ಸ್ ಗ್ರೇಟ್ ಟು ಡೂ, ಬಟ್ ಅಟ್ ಎಂಡ್ ಆಫ್ ದ ಡೇ ಐ ವಿಲ್ ಕಂಟಿನ್ಯೂ ಟು ಬ್ಯಾಟಿಂಗ್ ದ ಫಿನಿಶ್ ಗೇಮ್ಸ್ ಆಫ್. ಅಂದರೆ ನನಗಿರೋ ಗುರಿ, ನಾನು ಮ್ಯಾಚ್ನ ಫಿನಿಶ್ ಮಾಡಬೇಕು, ಅಲ್ಲಿವರೆಗೆ ನಾನು ಇರಬೇಕು ಅನ್ನೋದು, ಅದು ಆಗ್ತಾ ಇಲ್ಲ, ಅದನ್ನು ನಾನು ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ಲಾಟ್ ಆಫ್ ಫೈರ್ ಪವರ್ ಬಿಲೋ ಡಸ್ ದಟ್ ಹೆಲ್ಪ್. ಅಂದರೆ ನಿಮ್ಮ ಕೆಳಗೆ ಒಂದಷ್ಟು ಬ್ಯಾಟ್ಸ್ಮನ್ಸ್ ಇದ್ದಾರೆ, ಫೈರ್ ಪವರ್, ಟಿಮ್ ಡೇವಿಡ್, ಶೆಫರ್ಡ್, ಜಿತೇಶ್ ಇಂಥ ಪ್ಲೇಯರ್ಸ್ ಇದ್ದಾರೆ. ಇದು ಹೆಲ್ಪ್ ಆಗುತ್ತೆ ಅಂತ ಕೇಳಿದಾಗ ಡೆಫಿನೆಟ್ಲಿ 100% ವಿ ಹ್ಯಾವ್ ಸೀನ್ ದಟ್ ಟಿಮ್, ರೊಮ್ಯಾರಿಯೋ, ಜಿತೇಶ್ ಆರ್ ಕೇಪಬಲ್ ಆಫ್ ಡೌನ್ ದ ಆರ್ಡರ್ ವೆನ್ ಯು ಹ್ಯಾವ್ ದಟ್ ಕೈಂಡ್ ಆಫ್ ಪವರ್ ವೇಟಿಂಗ್ ಫಾರ್ ದ ವಿಂಗ್ಸ್. ಅವ್ರು ಇರಬೇಕಾದ್ರೆ ನಮಗೆ ಈಸಿ ಆಗುತ್ತೆ ಬ್ಯಾಟ್ ಮಾಡೋಕ್ಕೆ. ಏನಾದರೂ ರಿಸ್ಕ್ ತೊಗೊಂಡ್ರು ಕೂಡ ಇದಾರಲ್ಲ ಹಿಂದೆ,
ಘಟಾನುಘಟಿಗಳು, ಬೆಂಕಿ ಬಿರುಗಾಳಿ ಬ್ಯಾಟ್ಸ್ಮನ್ಸ್ ಅಂತ ಹೇಳಿದರು. ವಿರಾಟ್ ಕೊಹ್ಲಿ ಬಗ್ಗೆ ವಿಶೇಷವಾಗಿ ಹೇಳಿದರು, ಅವರು ಕನ್ಸಿಸ್ಟೆನ್ಸಿ ಹೇಗೆ ಮೇಂಟೈನ್ ಮಾಡಬೇಕು, ಹೇಗೆ ಫೋಕಸ್ಡ್ ಆಗಿರಬೇಕು ಅನ್ನೋದನ್ನು ಅವ್ರನ್ನ ನೋಡಿ ನಾನು ಕಲಿತಾ ಇದ್ದೀನಿ ವಿರಾಟ್ ಬಾಯಿಂದ ಅಂತ ಕೂಡ ಹೇಳಿದ್ದಾರೆ. ಸೊ ಫೈನಲಿ ನಮ್ಮ ವಿರಾಟ್ ಕೊಹ್ಲಿ ಏನು ಹೇಳಿದರು ಅದ್ರ ಬಗ್ಗೆ ನೋಡೋಣ. ತುಂಬ ಡೀಟೇಲಾಗಿ ಮಾತನಾಡಿದ್ರು. ಸೊ ವಿರಾಟ್ ಕೊಹ್ಲಿ, ವೆಲ್ ಟು ಬಿ ಹಾನೆಸ್ಟ್, ಇಟ್ ವಾಸ್ ಕೈಂಡ್ ಆಫ್ ಆಕ್ಸೆಸ್ ದ ವಿಕೆಟ್ ಅರ್ಲಿ ಆನ್ ಬಿಕಾಸ್ ಸ್ವಲ್ಪ ಕಷ್ಟ ಆಯಿತು ಆಕ್ಸೆಸ್ ಮಾಡೋಕೆ ಅಂತ. ಐ ಹ್ಯಾವ್ ಎ ಕ್ವಾಲಿಟಿ, ವಿ ಹ್ಯಾವ್ ಅಂದರೆ ಅವರು ಯಾರು GT ಅವರು ಕ್ವಾಲಿಟಿ ಬೌಲಿಂಗ್ ಅಟ್ಯಾಕ್ ಇದೆ. ವಿತ್ ಎ ಚೇಸ್ ಆಫ್ 200 ಇನ್ ಬೆಂಗಳೂರು, ವಿ ನೋ ವಿ ಆರ್ ದ ಓನ್ಲಿ ಪಾರ್ಟ್ನರ್ಶಿಪ್ ಅವೇ ಅಂತ. ಅಂದರೆ ಒಂದು ಪಾರ್ಟ್ನರ್ಶಿಪ್ ಅವೇ ಇದ್ದೀವಿ ನಾವು ಅಷ್ಟೇ. ಅಲ್ಲಿಂದ ಒಂದು ಪಾರ್ಟ್ನರ್ಶಿಪ್ ಕಚ್ಕೊಂತು ಅಂತಂದರೆ ನಾವು ಚೇಸ್ ಮಾಡ್ತೀವಿ ಅನ್ನೋದು ಮೈಂಡಲ್ಲಿತ್ತು. ಸೊ ಐ ಥಿಂಕ್ ದ ಕನ್ವರ್ಸೇಷನ್ ಬಿಟ್ವೀನ್ ಮೀ ಆ್ಯಂಡ್ ಬೆಥಲ್ ವಾಸ್ ಟು ಟ್ರೈ ಆ್ಯಂಡ್ ಅನಲೈಸ್ ಫಸ್ಟ್ ಕಪಲ್ ಆಫ್ ಓವರ್ಸ್. ಒಂದು 2-3 ಓವರ್ ನೋಡೋಣ ಹೇಗೆ ಬರುತ್ತಿದೆ ಬಾಲ್ ಅಂತ, ಆಮೇಲೆ ನಮ್ಮ ಶಾರ್ಟ್ಸ್ ನಾವು ಆಡೋಣ ಅಂತ. ಅದಕ್ಕೋಸ್ಕರ ನಾವು ಫಸ್ಟಿಗೇ ಸೀದಾ ಡಮಾಲ್ ಡಿಮಿಲ್ ಅಂತ ಹೋಗಲಿಲ್ಲ ಅಂತ. ಬಟ್ ಅದಾದಮೇಲೆ ದೇವದತ್ ಪಡಿಕ್ಕಲ್ ಬಂದು ಆಡಿದಂಥ ರೀತಿ, ಟ್ವೈಸ್ ಇನ್ ದಿಸ್ ಸೀಸನ್ ವೇರ್ ಹೀಸ್ ಕಮಿಂಗ್ ಆ್ಯಂಡ್ ಅಬ್ಸಲ್ಯೂಟ್ ಪ್ಲೇಡ್ ಅ ಬ್ಲೈಂಡರ್ ಆಫ್ ದ ಬಾಲ್ ಒನ್. ಅಂದರೆ ಫಸ್ಟ್ ಬಾಲಿಂದಾನೇ ರಬಾಡಾಗಿ ಒಂದು ಹೊಡೆದ್ರಲ್ಲ ಫ್ಲಿಕ್ ಶಾಟ್. ಸೊ ಅದ್ರ ಬಗ್ಗೆ ಅವ್ರು ಮಾತನಾಡಿದರು. ದ ಫಸ್ಟ್ ಬಾಲ್ ಹಿಟ್ ಆಫ್ ರಬಾಡ ವಾಸ್ ಮ್ಯಾಗ್ನಿಫಿಷೆಂಟ್. ಹಾಗೆ ಹಿ ಹ್ಯಾಸ್ ದ ಗೇಮ್ ಅವೇರ್ನೆಸ್ ಆ್ಯಂಡ್ ದ ಅಬಿಲಿಟಿ, ಎಸ್ಪೆಷಲಿ ದ ಕಂಡೀಷನ್ಸ್ ಲೈಕ್ ಅವರ್ಸ್, ಟು ಬಿ ಏಬಲ್ ಟು ಪ್ಲೇ ಗುಡ್ ಕ್ರಿಕೆಟಿಂಗ್ ಶಾಟ್ಸ್, ಹರ್ಟ್ ಆಪೋಸಿಷನ್, ಸ್ಟ್ರೈಕಿಂಗ್ ಓವರ್ 200. ಸೊ ವಿಚ್ ಇಸ್ ಕ್ವೈಟ್ ರೇರ್ ಟು ಬಿ ಹಾನೆಸ್ಟ್ ಅಂತ ದೇವದತ್ ಅವ್ರನ್ನ ಪೂರ್ಣ ಮುಕ್ತ ಕಂಠದಿಂದ ಹೊಗಳಿದ್ರು ವಿರಾಟ್ ಕೊಹ್ಲಿ. ಸೊ ಐ ಥಿಂಕ್ ದೇವ್ಸ್ ಇನ್ನಿಂಗ್ಸ್ ವಾಸ್ ಅ ಕ್ಲಿಯರ್ ಡಿಫ್ರೆನ್ಸ್ ಇನ್ ದ ಫಸ್ಟ್ ಹಾಫ್ ಆ್ಯಂಡ್ ದೆನ್ ಐ ವಾಸ್ ಜಸ್ಟ್ ಟ್ರೈಂಗ್ ಟು ಸ್ಟೇ. ಅಂದರೆ ನಾನು ಜಸ್ಟ್ ಸ್ಟೇ ಮಾಡಬೇಕು, ಆಡ್ತಿರ್ಬೇಕು ಅಷ್ಟೇ, ಒಂದು ತುದಿಲಿ ನಾನು ಇರಬೇಕು ಅಂತ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ರು ಅಂತ. ಸೊ ಇಟ್ ವಾಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಟ್ರೈ ಹಿಟ್ ಬೌಂಡ್ರೀಸ್ ಅಟ್ ರೈಟ್ ಟೈಮ್ಸ್ ಆ್ಯಂಡ್ ದ ಪಾರ್ಟ್ನರ್ಶಿಪ್ ವಾಸ್ ದ ಗೇಮ್ ಸೀಲರ್, ದ ಗೇಮ್ ಚೇಂಜರ್ ಫಾರ್ ಅಸ್ ಎವೆನ್ಚುಯಲಿ. ಕನ್ವರ್ಸೇಷನ್ ವಿತ್ ಪಡಿಕ್ಕಲ್ ಬಗ್ಗೆ ಏನು ಮಾತನಾಡ್ತಿದ್ದೆ ಅಂತ ಕೇಳಿದಾಗ, ಐ ಮೀನ್ ಲುಕ್, ಇವನ್ ಅವರ್ ಬೌಲಿಂಗ್ ಇನ್ನಿಂಗ್ಸ್, ಐ ಥಿಂಕ್ ವಿ ಬೋಲ್ಡ್ ರಿಯಲಿ ವೆಲ್, ಪುಲ್ ಥಿಂಗ್ಸ್ ಬ್ಯಾಕ್. ಐ ಫೆಲ್ಟ್ ಒಂದು ಹಂತದಲ್ಲಿ 20-25 ರನ್ ಗಳಿಸ್ತಾರೆ ಅಂತಿತ್ತು, 230 ಹೊಡಿತಾರೆ ಅಂತ ಅನಿಸ್ತಾ ಇತ್ತು. ಬಟ್ ನಾವು ಅವ್ರನ್ನ ಫುಲ್ ಬ್ಯಾಕ್ ಮಾಡಿದ್ವಿ ಅಂತ ಕೂಡ ಹೇಳಿದ್ರು. ಸೊ ಒಂದು ಪಾರ್ಟ್ನರ್ಶಿಪ್, ಬಿಗ್ ಪಾರ್ಟ್ನರ್ಶಿಪ್ ಮಾಡಿದ್ರೆ ಇಟ್ ವಿಲ್ ಗೆಟ್ ಟಫರ್ ಆ್ಯಂಡ್ ಟಫರ್ ಅಂತ ನನಗನ್ಸಿತ್ತು. ಸೊ ನಾನು ಕಂಪ್ಲೀಟಾಗಿ ಫೋಕಸ್ ಆಗಿದೆ, ಒಂದು ಕಡೆಯಿಂದ ನಾನು ನಿಲ್ಲಬೇಕು, ಫಿನಿಷ್ ಮಾಡಿನೇ ಹೋಗಬೇಕು ಅಂತ ಡಿಸೈಡ್ ಆಗಿ ಬಂದಿದ್ದೆ ಅಂತ. ಸೊ ದೇರ್ ವಾಸ್ ಇಂಟೆಂಟ್, ದೇರ್ ವಾಸ್ ಕ್ಲಾರಿಟಿ ಆ್ಯಂಡ್ ಫೀಡ್ಬ್ಯಾಕ್ ಫ್ರಮ್ ಅದರ್ ಎಂಡ್. ಸೊ ವಿ ಡಿಂಟ್ ಹ್ಯಾವ್ ಎನಿ ಡೌಟ್ಸ್ ವಾಟ್ಸ್ ಎವರ್ ಥ್ರೂ ದ ಪಾರ್ಟ್ನರ್ಶಿಪ್ ಆ್ಯಂಡ್ ಐ ಥಿಂಕ್ ದಟ್ ವರ್ಕ್ ಫಾರ್ ಅಸ್ ಅಂತ ಹೇಳಿದ್ದಾರೆ. ಇದು ಫಸ್ಟ್ ಪಾರ್ಟ್. ಅಲ್ಲಿಗೆ ಮುಗ್ದಿಲ್ಲ. ಟೀಮ್ ಪ್ಲೇಯಿಂಗ್ ವಿತ್ ಸೋ ಮಚ್ ಕಾನ್ಫಿಡೆನ್ಸ್ ಯಾಕೆ, ಹೇಗೆ ಅಂತ ಕೇಳಿದಾಗ, ಲುಕ್, ಐ ಮೀನ್ ದಿ ಬಾಡಿ ಲ್ಯಾಂಗ್ವೇಜ್ ಕಮ್ಸ್ ಫ್ರಾಮ್ ಎ ಬಿಲೀಫ್ ದಟ್ ಯು ಹ್ಯಾವ್ ಇನ್ ಯುವರ್ ಅಬಿಲಿಟೀಸ್. ನಿಮ್ಮ ಬಾಡಿ ಲ್ಯಾಂಗ್ವೇಜ್, ಆ ವಿಶ್ವಾಸ ಬರೋದೇ ನಿಮ್ಮಲ್ಲಿರುವ ನಂಬಿಕೆಯಿಂದ. ನಾವು ಮಾಡ್ತೀವಿ, ಹೊಡಿತೀವಿ, ಗೆಲ್ತೀವಿ, ಮುಗಿಸ್ತೀವಿ ಮ್ಯಾಚ್ನ ಅಂತ. ಸೊ ಅದು ನಮ್ಮಲ್ಲಿದೆ. ವಿ ಹ್ಯಾವ್ ಎ ಟ್ರೆಮೆಂಡಸ್ ಬ್ಯಾಟಿಂಗ್ ಲೈನಪ್. ಇಫ್ ಯು ಲುಕ್ ಅಟ್ ದ ಟ್ಯಾಲೆಂಟ್ ಆನ್ ಡಿಸ್ಪ್ಲೇ, ವಿ ಹ್ಯಾವ್ ಗೈಸ್ ಹೂ ಕ್ಯಾನ್ ಹಿಟ್ ಗುಡ್ ಕ್ರಿಕೆಟಿಂಗ್ ಶಾಟ್ಸ್ ಆ್ಯಂಡ್ ಹರ್ಟ್ ಬೌಲರ್ಸ್. ನಮ್ಮಲ್ಲಿ ಟ್ರೆಮೆಂಡಸ್ ಶಾಟ್ ಮೇಕರ್ಸ್ ಇದ್ದಾರೆ, ಬೌಲರ್ಸ್ನ ಹರ್ಟ್ ಮಾಡುವಂಥವ್ರು. ವಿ ಹ್ಯಾವ್ ದ ಪವರ್ ಆಫ್ ಟಿಮ್ ಡೇವಿಡ್, ರೊಮ್ಯಾರಿಯೋ. ದೆನ್ ಯು ಹ್ಯಾವ್ ದ ಕ್ರಿಕೆಟ್ ಸ್ಮಾರ್ಟ್ಸ್ ಲೈಕ್ ಕರ್ನಲ್, who can come in pressure, play a knock like that, really understands the game ಅಂತ ಕೃಣಾಲ್ ಬಗ್ಗೆ ಕೂಡ ಅವ್ರು ಹೊಗಳಿದ್ರು. ಸೊ ಪ್ಲೇಡ್ ಅ ನಾಕ್, ಎಲ್ಲಿ ಬೇಕೋ ಅಲ್ಲಿ ಕರೆಕ್ಟಾದಂಥ ನಾಕ್ ಆಡೋದು. ಯು ಕ್ಯಾನ್ ಸಿ ಇಟ್ ಇನ್ ದ ಬೌಲಿಂಗ್ ಆ್ಯಸ್ ವೆಲ್. ಸೊ ದ ಕಾಂಬಿನೇಷನ್ ಏನಿದೆ, ದಟ್ ಗಿವ್ಸ್ ಲಾಟ್ ಆಫ್ ಕಾನ್ಫಿಡೆನ್ಸ್. ಮೆಸೇಜ್ ಇಸ್ ವೆರಿ ಸಿಂಪಲ್. ಇಫ್ ಯು ಸಿ ಎ ಬಾಲ್ ಹಿಟ್ ಅಂತ ಕೂಡ ಹೇಳಿದ್ದಾರೆ, ಯು ಬ್ಯಾಕ್ ಯುವರ್ ಸೆಲ್ಫ್, ಗೋ ಫಾರ್ ಇಟ್, ಬಿಕಾಸ್ ವಿ ಹ್ಯಾವ್ ದ ಬ್ಯಾಟಿಂಗ್ ಡೆಪ್ತ್ ನಮ್ಮಲ್ಲಿದೆ ಅಂತ ಕೂಡ ಹೇಳಿದ್ದಾರೆ. ಸೊ ಇನ್ನು ಕ್ರೌಡ್ ಬಗ್ಗೆ ಕೇಳಿದಾಗ, ಬ್ರಿಲಿಯಂಟ್. ಐ ಮೀನ್ ಫಸ್ಟ್ಲಿ ವಿ ಆರ್ ಕ್ವೈಟ್ ಹ್ಯಾಪಿ, ವಿ ಆರ್ ಏಬಲ್ ಟು ಪ್ಲೇ 5 ಗೇಮ್ಸ್ ನಾವು ಆಡೋಕ್ಕೆ ಅವಕಾಶ ಸಿಕ್ಕಿದೆ RCB, ಇದು ಖುಷಿ ಅಂತ ಹೇಳಿದ್ದಾರೆ. ದಿ ಫ್ಯಾನ್ಸ್ ಗೆಟ್ ದೆಮ್ ಟು ಸಿ ಟೀಮ್ ಅಗೇನ್ ಆ್ಯಂಡ್ ಅಗೇನ್, ಸ್ಪೆಷಲ್ ಪ್ಲೇಯರ್ಸ್ ಟು ಪ್ಲೇ ಕ್ರಿಕೆಟ್ ಅಂತ ಕೂಡ ಹೇಳಿದ್ದಾರೆ. ಸೊ ಓವರ್ ಆಲ್ ವಿರಾಟ್ ನೆನ್ನೆ ತುಂಬ ಕಾನ್ಫಿಡೆನ್ಸ್ ಆಗಿ ಟೀಮ್ನ ಸೀಕ್ರೆಟ್ಸ್ಗಳ ಬಗ್ಗೆ ಮಾತನಾಡಿದ್ರು. ದೇವದತ್ ಪಡಿಕ್ಕಲ್ ಅವರ ಆ ಒಂದು ಇನ್ನಿಂಗ್ಸ್, ಕ್ವಿಕ್ ಫೈರ್ ಇನ್ನಿಂಗ್ಸ್ ಬಗ್ಗೆ ಮಾತನಾಡಿದ್ರು. ಚಿನ್ನಸ್ವಾಮಿಲಿ 5 ಮ್ಯಾಚ್ ಆಡೋಕ್ಕೆ ಸಾಧ್ಯ ಆಗಿದ್ದೆ, ಖುಷಿ ಕೊಟ್ಟಿದೆ ಅಂತ ಕೂಡ ಹೇಳಿದ್ದಾರೆ. ಸೊ ಓವರ್ ಆಲ್ ಮ್ಯಾಚ್ ಆದಮೇಲೆ ಇಷ್ಟೆಲ್ಲ ಕಾನ್ವರ್ಸೇಷನ್ಸ್ ಆಯಿತು. ಸೊ ನಿಮ್ಮ ಪ್ರಕಾರ ನಿನ್ನೆ ಆ ಮ್ಯಾಚಲ್ಲಿ ಗೇಮ್ ಚೇಂಜಿಂಗ್ ಮೊಮೆಂಟ್ ಅಂದರೆ ಯಾವುದು ಅಂತ ನೀವು, ಜೊತೆಗೆ ವಿರಾಟ್ ಕೊಹ್ಲಿ ಅವರ ಇನ್ನಿಂಗ್ಸನ್ನು ಒಂದು ಪದದಲ್ಲಿ ನೀವು ವರ್ಣಿಸೋದಾದರೆ ಏನು, ಏನೋ ಸಖತ್ತಾಗಿರೋ ವರ್ಡನ್ನು ಕಮೆಂಟ್ ಮಾಡಿ. ನಮಸ್ಕಾರ.